ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಾನು ರವಿಕುಮಾರ್ ಎಂಗೌಡ ಮಾತನಾಡ್ತಾ ಇರೋದು ತರಗತ್ಪುರ ವಾದರಳ್ಳಿಯಿಂದ. ನೋಡಿ, ಈಗ 2:30 ಮಧ್ಯರಾತ್ರಿ, ಮೇ 2ನೇ ತಾರೀಕು 2025. ಇನ್ನೂ ನಿದ್ದೆ ಮಾಡಿಲ್ಲ. ತುಂಬ ಬೇಜಾರಾಗ್ತಿದೆ ಬಂಧುಗಳೇ, ತುಂಬ ನೋವಾಗ್ತಿದೆ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ತಾ ಬರ್ತಿದ್ದೀನಿ. ನೋಡಿ, ಹಲವಾರು ನಾನು ಮಾಡ್ತಾ ಇರೋ ಎಲ್ಲ ಸಮಾಜಮುಖಿ ಕೆಲಸಗಳನ್ನ, ಪ್ರಾಣಿ ಪಕ್ಷಿಗಳ ರಕ್ಷಣೆ ಕೆಲಸಗಳನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ತಾ ಬರ್ತಿದ್ದೀನಿ. ನಾನು ಮಾಡ್ತಾರೆ ಎಲ್ಲ ಕೆಲಸಗಳನ್ನ ಗುರುತಿಸಿ ನನಗೆ ಪ್ರೋತ್ಸಾಹ ಮಾಡ್ತಾ ಇರೋದು ನೀವೇ. ತಿರ್ಗಾ ನನ್ನ ನೋವನ್ನು ಹಂಚ್ಕೊಂಡಾಗೆಲ್ಲ ನನಗೆ ಧೈರ್ಯ ತುಂಬ್ತಿರೋರು ನೀವೇ. ಅದಕ್ಕೋಸ್ಕರ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಕೂಡ. ಭೂಮಿ ಮೇಲೆ ಯಾರಿಗೂ ಬೇಡ ಬಂಧುಗಳೇ, ನನಗೆ ಸಿಕ್ಕಿರೋಂಥ ತಂದೆ, ತಾಯಿ, ತಮ್ಮ, ಬೇರೆ ಯಾರಿಗೂ ಇಂಥವ್ರು ಸಿಗಬಾರ್ದು. ನನಗಾಗ್ತಿರೋಂಥ ನೋವು, ತೊಂದರೆ ಕೂಡ ಯಾರಿಗೂ ಆಗಬಾರ್ದು. ಮುಖ್ಯವಾಗಿ ಎಲ್ಲ ತಂದೆ ತಾಯಿಗಳು ನಾನು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಂದೇ ರೀತಿ ನೋಡಿ. ಎಲ್ಲ ಮಕ್ಕಳನ್ನು ಯಾರಿಗೂ ಮೋಸ ಮಾಡಬೇಡಿ. ನನಗೆ ಸಿಕ್ಕಿರೋಂಥ ತಂದೆ ತಾಯಿ, ತಮ್ಮ ಅಯೋಗ್ಯ ಯತೀಶ್, ತಂದೆ ಮುನಿರೇವಪ್ಪ, ತಾಯಿ ಶಾಂತಮ್ಮ, ಇಂಥವ್ರು ಯಾರಿಗೂ ಸಿಗೋದು ಬೇಡ ಬಂಧುಗಳೇ. ಹೆಜ್ಜೆಗೂ ಮೋಸ ಮಾಡ್ತಾ ಇರೋದು ಬಂಧುಗಳೇ. ನಿಜವಾಗ್ಲೂ ನಾನು ಇವ್ರು ಹುಟ್ಟಿರೋನ ಅಂತ ನನಗೆ ಅನುಮಾನ ಬರ್ತಿದೆ. ಇರೋ ಬರೋ ಆಸ್ತಿನೆಲ್ಲ ಒಬ್ಬ ಮಗನಿಗೆ ಮಾಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ನೋಡಿ ಬಂಧುಗಳೇ, ಯಾವುದು ಒಂದೇ ಒಂದು ಪೈಸದು ನಮ್ಮ ಅಪ್ಪ ಸಂಪಾದನೆ ಮಾಡಿರೋ ಆಸ್ತಿ ಅಲ್ಲ, ಎಲ್ಲ ಪಿತ್ರಾರ್ಜಿತ ಆಸ್ತಿ. ಪ್ರತಿಯೊಂದೂ ಕಟ್ಟಿರೋ ಮನೆಯಿಂದ ಹಿಡಿದು ಬಾಡಿಗೆ ಬರ್ತಿರೋ ಕೋಳಿ ಅಂಗಡಿಯಿಂದ ಹಿಡಿದು ಸುಮಾರು ಒಂದು 16-17 ವರ್ಷದಿಂದ ಬಾಡಿಗೆ ಬರ್ತಿದೆ. ಎಲ್ಲ ಬಾಡಿಗೆ ತಿಂತಿದ್ದಾರೆ. ಇಲ್ಲಿಗಳು ಮರಳು ಬಿಸ್ನೆಸ್ ಮಾಡಿ ವರ್ಷಗಳು ದುಡ್ಡು ಸಂಪಾದನೆ ಮಾಡ್ದ ನನ್ನ ತಮ್ಮ. 20,000-30,000 ಪೊಲೀಸವರು ಅವಾಗ ಕ್ಯಾಕರ್ ಸುಟ್ಟು ಬಿಡಿಸ್ದಾಗ ಬಿಟ್ಟರು. ತಿರ್ಗಾ ಬಿಲ್ಡಿಂಗ್ ಮೇಲೆ ಫ್ಲೆಕ್ಸ್ ದುಡ್ಡು, ಜೊತೆಗೆ ನಮ್ಮ ಸೋಮು ಚಿಕ್ಕಪ್ಪಂಗೂ ಕೂಡ ಜೊತೆಯಲ್ಲಿ ಎಲ್ಲ ದುಡ್ಡುಗಳು ಅವನ ಕೈಲಿ ಖರ್ಚು ಮಾಡಿ ಅವನಿಗೂ ಮೋಸ ಮಾಡಿಬಿಟ್ಟ. ಎಷ್ಟೆಲ್ಲ ಅನ್ಯಾಯ ಮಾಡಿಕೊಂಡು, ಆಮೇಲೆ ಏನೇನು ಆಸ್ತಿ ಪಾಸ್ತಿ ಇರುತ್ತೆ ಎಲ್ಲದನ್ನು ತಾನೇ ಹೊಡ್ಕೋಬೇಕು, ತಂದೆ ತಾಯಿನ ಮುಂದಿಟ್ಕೊಂಡು ಅಂತ ಪ್ಲ್ಯಾನ್ ಮಾಡ್ತಾ ಇರೋವಂಥ ತಮ್ಮ ಬಂಧುಗಳೇ ನನಗೆ ಸಿಕ್ಕಿರೋನು. ಕರೋನಾ ಟೈಮಲ್ಲಿ ಬಂಧುಗಳೇ, ನಮಗೆಲ್ಲ ಕೊರೋನಾ ಬಂದಿದೆ, ಕ್ವಾರಂಟೈನಲ್ಲಿದ್ದೀವಿ. ನನ್ನ ಮಗ, ನನ್ನ ಹೆಂಡತಿ, ಎಲ್ರಿಗೂ ಕೊರೋನಾ ಬಂದಿದೆ. ಸಾವು ಬದುಕಿನಲ್ಲಿ ಓಡಾಡ್ತಿದ್ದೀವಿ. ಆವಾಗ ಮನೆ ಹತ್ರ ಬಂದು ಕಾರಲ್ಲಿ ತಂದೆ ತಾಯಿ ಕರ್ಕೊಂಡೋಗಿ ಬನಶಂಕರಿ ರಿಜಿಸ್ಟರ್ ಆಫೀಸ್ ಹತ್ರ ಅಲ್ಲಿ ಪೇಪರ್ ಕೊಟ್ಟ ಮೇಲೆ ನನಗೆ ಗೊತ್ತಾಯಿತು ಬಂಧುಗಳೇ, ಈಗ ಒಂದು ಪ್ರಾಪರ್ಟಿನ ನನ್ನ ತಮ್ಮನಿಗೆ ಗಿಫ್ಟ್ ಡೀಡ್ ಮಾಡಿಕೊಡ್ತಾ ಇದ್ದಾರೆ, ಅದಕ್ಕೆ ನಾನು ಸೈನ್ ಮಾಡಬೇಕು ಅಂತ. ನಾನು 10 ಕರೆದು 2-3 ಅವರ್ ಹೇಳಿದೆ ಅವ್ರಿಗೆ, ನಾನು ಮಾಡಲ್ಲ ಅಂತ. ಲೋನ್ಗೋಸ್ಕರ ಮಾಡ್ತಾ ಇರೋದು, ಸೈನ್ ಮಾಡು, ನಿನಗೂ ಕೊಡ್ತೀವಿ ಅಂತ ಹೇಳಿದ್ರು ಬಂಧುಗಳೇ. ಅವಾಗ ತಾನೇ ನನ್ನ ಮಗ ಸೆಕೆಂಡ್ ಪಿ ಯು ಸೈನ್ಸ್ ಓದ್ತಾ ಇದ್ದ. ಹೈಯರ್ ಎಜುಕೇಷನ್ ದುಡ್ಡು ಬೇಕಾಗುತ್ತೆ ಅಂದ್ಕೊಂಡು ನಾನು ಅವ್ರ ಮಾತು ಇಷ್ಟ ಇಲ್ದಿದ್ರು ಒಳ್ಳೆದ ಮನಸ್ಸಲ್ಲಿ ಸೈನ್ ಮಾಡಿದೆ. ನನಗೂ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಲೋನಲ್ಲಿ, ನನ್ನ ಮಗನ ಎಜುಕೇಷನ್ಗೆ ಆಯ್ತದೆ ಅಂತ ಬಂಧುಗಳೇ. ಮೋಸ ಮಾಡಿಬಿಟ್ರು ಬಂಧುಗಳೇ. ಈ ಭೂಮಿ ಮೇಲೆ ಮತ್ತೆ ಯಾರು ನಂಬಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಬಂಧುಗಳೇ. ಅಂಥ ತಂದೆ ತಾಯಿ ತಮ್ಮ ನನಗೆ ಸಿಕ್ಕಿರೋರು. ಎಲ್ಲ ವಿಷಯ ವಿವರಣೆಯಾಗಿ ನಾನು ಹೇಳಿದ್ದೀನಿ. ಅದಾದಮೇಲೆ ಏನಾಯಿತು ಅಂತ ಪ್ರತಿಯೊಂದು ಸತಿ ನಾನು ಹೇಳಿದ್ದೀನಿ. ಮತ್ತು ನನಗೆ ಇನ್ನೊಂದು ಪ್ರಾಪರ್ಟಿನ ನಿನಗೆ ಕೊಡ್ತೀನಿ 16/3 ಅಂತ ಅಶ್ಯೂರೆನ್ಸ್ ಕೊಟ್ಟರು. ತಿರ್ಗಾ ಅದನ್ನು ಮೋಸ ಮಾಡಿದ್ರು. ಇವ್ರು ನನಗೆ ಗ್ಯಾರಂಟಿ ಮೋಸ ಮಾಡ್ತಾರೆ, ಯಾವುದೂ ಕೊಡೋಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಕೋರ್ಟ್ ಮೆಟ್ಲು ಹತ್ತದೆ ಬಂಧುಗಳೇ. ಇಲ್ಲಾಂದರೆ ನನಗೆ ತಿಕ್ಲಿಡ್ದಿರಲಿಲ್ಲ ಸುಮ್ಮನೆ ಕೋರ್ಟ್ಗೆ ಹೋಗೋದಕ್ಕೆ. 100% ಕೋರ್ಟಲ್ಲಿ ಇವತ್ತಲ್ಲ ನಾಳೆ ನ್ಯಾಯ ಸಿಕ್ಕುತ್ತೆ. ನ್ಯಾಯದೇವತೆಯಿಂದ ನನಗೆ ನ್ಯಾಯ ಸಿಕ್ಕುತ್ತೆ ಅಂತ ನಾನು ಕೋರ್ಟ್ಗೆ ಹೋದೆ, ಸಿಕ್ಕುತ್ತೆ. ಆದರೆ ಕೋರ್ಟ್ ಅಂತ ಹೋದ್ಮೇಲೆ ತುಂಬ ವರ್ಷಗಳಾಗುತ್ತೆ. ಇನ್ನೂ ಬೇಗ ಆಗಲಿ ಅಂತ ಕೆಲವು ಮಧ್ಯವರ್ತಿಗಳು ನನ್ನ ಕಷ್ಟ ಎಲ್ಲ ನೋಡೋಕ್ಕಾಗದೆ ಸೆಂಟ್ರಲ್ ಹೋಗಿ ಮಾತಾಡಿದ್ರು ಬಂಧುಗಳೇ. ಆದರೆ ಅವರು ಅವಾಗ ನೋಡಿ ನನ್ನ ಸಿಗ್ನೇಚರ್ ಮಾಡಿಸ್ಕೊಂಡು ನನ್ನದೆಲ್ಲ ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡ್ರು. ಮುಖ್ಯವಾಗಿ ಇನ್ನೊಂದು ವಿಷಯ ಬಂಧುಗಳೇ, ನಾನು ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅಂದ ತಕ್ಷಣ ನಮ್ಮ ಅಪ್ಪ ಹುಟ್ಟು ಬಟ್ಟೆಯಲ್ಲಿ ಈಚೆ ಓಡಿಸಿದ್ರು. ಈಗ ಹೇಳ್ತಾರೆ ಕೆಲವು ಕಡೆ ಎಲ್ಲ, ಅವನು ಮನೆ ಬಿಟ್ಟು ಹೋದ, ನಮ್ಮನ್ನೇನು ನೋಡಲಿಲ್ಲ ಅಂತ. ಅಲ್ಲ ಬಂಧುಗಳೇ, ನಮಗೇನಾದರೂ ಒಂದು ಪೈಸೆ ಇವ್ರು ನೋಡಿದ್ರೆ ತಾನು ನಾನು ಇವ್ರು ನೋಡ್ಕೊಳ್ಳೋಕ್ಕೆ. ನನಗೇನು ಗೌರ್ಮೆಂಟ್ ಕೆಲಸದಲ್ಲಿದ್ದ ಏನಿಲ್ಲ, ಹುಟ್ಟು ಬಟ್ಟೆಯಲ್ಲಿ ಈಚೆ ಹೋದೆ. ನಾನು ನನ್ನ ಹೆಂಡತಿ ಮಕ್ಕಳನ್ನ ಸಾಕಬಾರ್ದ ಬಂಧುಗಳೇ? ಆವಾಗ ನನಗೇನೂ ಇಲ್ಲ, ಝೀರೋಲಿ ಈಚೆ ಹೊರಗಡೆ ಹೋದವನು. ತಂದೆ ತಾಯಿ ಥರ ನಮ್ಮ ಅತ್ತೆ ನೋಡಿಕೊಂಡ್ರು ನನ್ನ ಹೆಂಡತಿ ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡಿ ನೋಡಿಕೊಂಡ್ರು. ಡ್ರೈವಿಂಗ್ ಕೆಲಸ ಮಾಡಿದೆ, ನಾನು ಪೇಂಟ್ರ್ ಕೆಲಸ ಮಾಡಿದ್ದೀನಿ, ಟ್ರಕ್ ಡ್ರೈವಿಂಗ್ ಓಡಿಸಿದ್ದೀನಿ, ಕಾರ್ ಡ್ರೈವಿಂಗ್ ಕೆಲಸ ಮಾಡಿ ಜೀವನ ಮಾಡಿದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬರ್ದ್ರು ತಿರ್ಗಾ
ಆಮೇಲೆ ನನ್ನ ಮಗ ಹುಟ್ಟಿದ ಮೇಲೆ ಸ್ವಲ್ಪ ಒಬ್ಬೊಬ್ಬರೇ ಮಾತಾಡೋಕ್ಕೆ ಶುರು ಮಾಡಿದ್ರು ಬಂಧುಗಳೇ. ಇನ್ನೇನು ಎಲ್ಲರೂ ಒಂದಾರಾದ್ರಲ್ಲ, ಎಲ್ಲ ಚೆನ್ನಾಗಿರ್ಬೋದು. ನನಗೊಂಥರ ಒಟ್ಟು ಕುಟುಂಬದಲ್ಲಿ ಇರಬೇಕು ಅಂದರೆ ತುಂಬ ಇಷ್ಟ ನನಗೆ. ನಾನು ಅಂದ್ಕೊಂಡೆ ಇವರು ಡ್ರಾಮಾ ಎಲ್ಲ ನಂಗೆ ಗೊತ್ತಾಗಲಿಲ್ಲ, ಏಂತಕ್ಕೆ ಮಾತಾಡ್ತಿದ್ದಾರೆ ಎಲ್ಲ ಅಂತ. ಏನೋ ಮಾತಾಡ್ತಾರೆ ಅಂದ್ಕೊಂಡೆ. ಆಮೇಲೆ ಮನೇಲಿ ಹೋಗೋಕೆ ಶುರು ಮಾಡಿದೆ. ಆದರೆ ಬಂಧುಗಳೇ, ಕೆಲವು ವಿಷಯಗಳು ಕಣ್ಣಲ್ಲಿ ರಕ್ತ ಬರುತ್ತೆ. ನಾನು ಎದುರುಗಡೆ ಇರ್ಬೇಕಾದ್ರೆ ನನ್ನ ಹೆಂಡತಿ ಮಗನ ಒಂಥರ ನೋಡ್ತಿದ್ರು, ನಾನು ಆ ಕಡೆ ಹೋದ್ಮೇಲೆ ಒಂಥರ ನೋಡ್ತಿದ್ರು. ಇರಲಿ, ಅದಕ್ಕೆಲ್ಲ ಭಗವಂತ ಇದ್ದಾನೆ, ಎಲ್ಲ ಗೊತ್ತಿದೆ ನನಗೆ. ಅಂದ್ರೂ ಅದನ್ನೆಲ್ಲ ನುಂಗ್ಕೊಂಡು ಇರಲಿ, ಏನೋ ಬಿಡು, ತಂದೆ ತಾಯಿ ತಾನೇ, ತಮ್ಮ ತಾನೇ, ಇಲ್ಲೇ ಬಿಡು, ಬೆನ್ನಿಂದ ಬಂದಿರೋನು, ಅವೆಲ್ಲ ಹೊಟ್ಟೆಗೆ ಹಾಕ್ಕೊಂಬಂದೆ. ಆಸ್ತಿ ಅಂತ ಬಂದಮೇಲೆ ಅದು ಕರೆಕ್ಟಾಗಿ ಮಾಡಬೇಕಲ್ಲ ಬಂಧುಗಳೇ, ಪಾಲು ಮಾಡಲಿಲ್ಲ. ಆವಾಗ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು ಬಂಧುಗಳೇ, ಈಗ ಈ ವಿಷಯನ ಹೇಳ್ತಿದ್ದೀನಿ, ಪ್ರಮಾಣ ಮಾಡಿ ಹೇಳಿ ನಮ್ಮಮ್ಮ ಹೇಳಿಲ್ಲ ಅಂತ. ನನಗಿರೋದು ಇಬ್ಬರೇ ಮಕ್ಕಳು, ಎಲ್ಲ 2 ಭಾಗನೇ, ಯಾವುದು 3 ಭಾಗ ಇಲ್ಲ, ಎಲ್ಲ 2 ಭಾಗನೇ ಅಂತ ಹೇಳಿದ್ರು. ಈಗ ಏನು ಗೊತ್ತಾ ಬಂಧುಗಳೇ, ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಉದ್ದೇಶ 16/3 ನಾನು ಕೊಡ್ತೀನಿ ಅಂದ್ರಲ್ಲ, ಇವಾಗಲೂ ನಾನು ಅದೇ ಕೇಳ್ತಿದ್ದೀನಿ. ಅದು ನಾನು ಕೊಡ್ತೀನಿ ಅಂದರೆ ನಾನು ಕೊಟ್ಬಿಡಿ. ಕೋರ್ಟಲ್ಲಿ 3 ಭಾಗ ಆಗ್ತಿದೆ, ಅದೇ ರೀತಿ 3 ಭಾಗ ಅಂತಲೇ ಇಲ್ಲೂ ಮಾಡ್ಕೊಳ್ಳಿ. ಕೋರ್ಟಲ್ಲಿ ಯಾಕೆಂದರೆ ತಂದೆ ತಾಯಿ ಬದುಕಿರಬೇಕಾದ್ರೆ 3 ಭಾಗ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಕೋರ್ಟಲ್ಲಿ ಅದನ್ನು ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ, ಹಂಗೆ ಆಗಬಾರ್ದು ಅಂತ ಹೇಳೋಕ್ಕಾಗಲ್ಲ. ಅದು ಕೋರ್ಟ್ ನಿಯಮ. ತಂದೆ ತಾಯಿ ಬದುಕಿರ್ಬೇಕಾದ್ರೆ ಅವ್ರಿಗೊಂದು ಭಾಗ, ಇನ್ನು ಮಕ್ಳಿಗಿರೋರ್ಗೆ ಅವ್ರಿಗೆ ಸಮ ಭಾಗ ಅಂತ. ಅದಕ್ಕೆ ನಾನು ಒಪ್ಕೊಂಡೆ. ಆದರೆ ಮನೇಲೇ ನೀವೇ ಭಾಗ ಮಾಡ್ತೀರಿ ಅಂತ ಹೇಳಿದ್ಮೇಲೆ ಎಷ್ಟು ಸತಿ ಹೇಳಿದ್ರಿ 2 ಭಾಗ ಅಂತ. ಅಂದ್ರೂ ನಾನು ಬೇಡ, ತಂದೆ ತಾಯಿ ಇದ್ದಾರೆ, 3 ಭಾಗ ಅಂತಲ್ವಾ, ಇರಲಿ ಬಿಡಿ ಅಂತ ಹೇಳಿದೆ. ಇರೋ ಮನೆ ತಂದೆ ತಾಯಿ ಇರೋರ್ಗೂ ಅವ್ರ ಸ್ವಾಧೀನದಲ್ಲಿ ಇದ್ದು ಅವರ ಹೆಸರಲ್ಲಿ ಇರಲಿ. ತದನಂತರ ಇಬ್ರಿಗೂ ಬರಲಿ. ಅರ್ಧ ಸೈಟ್ ಇದೆ, ಅದನ್ನು ನನಗೇ ಬೇಕು, ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ದೆ. ಅದಕ್ಕೂ ಒಪ್ಕೊಂಡೆ. 16/3 ನನಗೆ ರಿಜಿಸ್ಟ್ರು ಮಾಡಿಕೊಡಿ ಅಂತ ಹೇಳಿದೆ. ಆದರೆ ಏನು ಮಾಡ್ತಿದ್ದಾರೆ ಗೊತ್ತಾ ಬಂಧುಗಳೇ, ಇವರು ನಮ್ಮ ತಂದೆ ತಾಯಿ ತಮ್ಮ. ಅವಾಗ ನಾನು ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡ್ರೆ, ಈಗ ನನ್ನ ಕಷ್ಟ ದುರುಪಯೋಗ ಪಡಿಸ್ಕೊತಿದ್ದಾರೆ. 16/3 ಈಗ ಯಾವುದೋ ಶೋರೂಮ್ಗೆಲ್ಲ ಕೊಟ್ಟಿದ್ದಾರೆ, ಅದನ್ನು ನಂಗೆ ರಿಜಿಸ್ಟ್ರು ಮಾಡಿಕೊಡ್ತಾರಂತೆ. ನಾನು ತಿಂಗಳಿಗೆ ಇವ್ರಿಗೆ 20,000 ಕೊಡಬೇಕಂತೆ. ನೋಡಿ ಬಂಧುಗಳೇ, ನಾನು ಬಾಡಿಗೆಯಲ್ಲಿ ಜೀವನ ಮಾಡ್ತಾರೋನು, ಸ್ವಂತ ಮನೇಲಿರೋನಲ್ಲ. ತಿರ್ಗಾ ನನಗೆ ಯಾವುದೇ ರೀತಿಯೂ 21 ವರ್ಷದಿಂದ ₹1 ಸಪೋರ್ಟ್ ಮಾಡಿದವರಲ್ಲ. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಫಿಲ್ಟ್ರ್ ಮಣ್ಣು ದುಡ್ಡು, ಕೋಳಿ ಅಂಗಡಿಲಿ ಬರೋ ಬಾಡಿಗೆಗಳು, ತಿಂಗಳಿಗೆ 55,000 ಬಾಡಿಗೆ, ಅಲ್ಲಿ ಹಿಂದೆಗಡೆ ಇರೋದು ಒಂದು 5,000 ಮನೆಗಳು ಬಾಡಿಗೆ, ತಿರ್ಗಾ ಬಾಡಿಗೆ ಕಟ್ಟಂಗಿಲ್ಲ, ಸ್ವಂತ ಮನೆ, ಫ್ಲೆಕ್ಸ್ ದುಡ್ಡು, ಇಷ್ಟೆಲ್ಲ ತಿಂದ್ಕೊಂಬಂದ್ರು ನಿನಗೆ ಕೊಡ್ತೀನಿ ಅಂತ ಹೇಳಿದ ಪ್ರಾಪರ್ಟಿಲೋ 20,000 ಕೊಡು, ಹಂಗಿದ್ರೆ ಮಾತ್ರ ರಿಜಿಸ್ಟ್ರು ಮಾಡಿಕೊಡೋದು. ತಿರ್ಗಾ 3 ಭಾಗ ಅಂತ ಲೆಕ್ಕಾಚಾರ ಮಾಡಿ 1,700 ಅಡಿ ಅಷ್ಟೇ ನೀನು ಕೊಡೋದು, ಅಷ್ಟು ನೀನು ಮಾಡ್ಕೋ, ಮಿಕ್ಕಿದ್ದಲ್ಲ ನೀನು ಏನೂ ಕೇಳಬಾರ್ದು. ಯಾವ ಥರ ಜಬರ್ದಸ್ತಿ. ನನಗೆ ಏನು ಅನಿಸ್ತಿದೆ ಅಂದರೆ, ಇವ್ರು ನಿಜವಾಗ್ಲೂ ನಾನು ಇವ್ರಿಗೆ ಹುಟ್ಟಿರೋನ ಅನಿಸ್ತಿದೆ ಬಂಧುಗಳೇ. ಮುನಿರವಪ್ಪ ಶಾಂತಮ್ಮಂಗೆ ಹುಟ್ಟಿರೋ ಮಗನ ಅಥವಾ ಬೀದಿಲಿ ಬಿದ್ದೋನ ಎತ್ಕೊಂಬಂದ್ಬಿಟ್ಟವ್ರ ಅನಿಸ್ತಿದೆ. ಅಷ್ಟು ಬೇಜಾರಾಗ್ತಿದೆ ಬಂಧುಗಳೇ. ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಭೂಮಿ ಮೇಲೆ ನನಗೆ ಸಿಕ್ಕಿರೋಂಥ ತಂದೆ ತಾಯಿ ತಮ್ಮ ಯಾರಿಗೂ ಬೇಡ. ನನ್ನ ತಮ್ಮ ಎಂಥ ಅಯೋಗ್ಯ ಅಂದರೆ, ಆವಾಗ ಲಾರೀಲಿ ಕಳೆದ ಕೋಟ್ಯಾಂತರ ರೂಪಾಯಿ ಕಳೆದ ಬಂಧುಗಳೇ. ಯಾವುದು ಇವನು ಸಂಪಾದನೆ ಮಾಡಿದ್ದಲ್ಲ, ಎಲ್ಲ ಅದು ಇದು ಊರು ತುಂಬ ಸಾಲ ಮಾಡಿಕೊಂಡು ಅದು ಇದು ಎಲ್ಲ ಲಕ್ಷಾಂತರ ಸಾಲಗಳೆಲ್ಲ ಮಾಡಿ ಎಲ್ಲ ಲಾರೀಲಿ ಕಳೆದ. ನಮ್ಮ ಮನೆಗೆ ಬಂದು ನನ್ನ ಹೆಂಡ್ತಿ ನಮ್ಮ ಅತ್ತೆ ಒಡವೆನ ಈಸ್ಕೊಂಡೋಗಿದ್ದಾನೆ ಬಂಧುಗಳೇ. ಕಷ್ಟ ಅಂತ ಬಂದ, ತಪ್ಪಿಸ್ಕೊಂಡು ಕೂತ್ಕೊಳ್ತಿದ್ದ, ಸಾಲಗಾರರು ಬಂದರು ಅಂತ ಮನೇಲಿ. ನನ್ನ ತಮ್ಮ ಯತೀಶ. ಆವಾಗ ನಾನು ಹೆಂಡ್ತಿದ್ದು ನಮ್ಮ ಅತ್ತೆ ಮೈ ಮೇಲಿರೋ ಒಡವೆನ ಕೊಟ್ಟೆ ಬಂಧುಗಳೇ. ನಾನು ಬೇಗ ತಂದ್ಕೊಡ್ತೀನಿ ಅಂತ ಹೇಳಿ ಹೋಗಿದ್ದ ಅಯೋಗ್ಯ. 18 ವರ್ಷ ಆಯ್ತು, ಇನ್ನೂ ಒಡವೆ ತಂದುಕೊಟ್ಟಿಲ್ಲ. ಮೀಡಿಯಲ್ಲಿ ಕ್ಯಾಕರ್ಸ್ ಮಕ್ಕುಗ್ದಿದ್ದೀನಿ, ನಾನು ಒಡವೆ ತಂದ್ಕೊಡೋ ಅಂತ. ಇನ್ನೆಂಥ ಮಾನಗೆಟ್ಟವನು ಯೋಚನೆ ಮಾಡಿ ಬಂಧುಗಳೇ. ಮಾನ ಇದ್ರೆ ತಾನೇ ಅವನಿಗೆ. ಇರೋ ಬರೋದೆಲ್ಲ ಪ್ರಾಪರ್ಟಿ ಹೊಡ್ಕೋಬೇಕು, ಆ ತಂದೆ ತಾಯಿನ ಮುಂದೆ ಬಿಟ್ಬಿಟ್ಟು ಅವ್ರ ಆರೋಗ್ಯ ಸಮಸ್ಯೆ ಮುಖ್ಯ ಬಂಧುಗಳೇ. 60+, 70+ ಆದಮೇಲೆ ಯಾರು ತಾನೇ ಆರೋಗ್ಯದ ಸಮಸ್ಯೆ ಇರೋಲ್ಲ ಬಂಧುಗಳೇ, ಎಲ್ರಿಗೂ ಇರುತ್ತೆ. ಈಗ ನೋಡಿ, ನಮ್ಮ ಅತ್ತೆಗೂ ಆರೋಗ್ಯ ಸಮಸ್ಯೆ ಇದೆ, ನನಗೂ ಹುಷಾರಿಲ್ಲ, ಗ್ಯಾಸ್ಟ್ರಿಕ್ಕು ತುಂಬ ಸಿವಿಯರ್ ಆಗಿದೆ. ನಮ್ಮ ತಾಯಿಗೆ, ನಮ್ಮ ಅತ್ತೆಯವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಒಂದು. ಅದನ್ನು ಎಷ್ಟು 2-3 ಸತಿ ಆಪ್ರೇಷನ್ ಮಾಡಿದ್ವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ. ಯಾರು ಕೊಡ್ತಾರೆ ನನಗೆ? ತಿರ್ಗಿ ಇನ್ನೊಂದು ಕಣ್ಣು ಲಕ್ಷಾಂತರ ರೂಪಾಯಿ ಬೇಕು ಆಪ್ರೇಷನ್ ಮಾಡೋಕ್ಕೆ. ತಿರ್ಗಿ ನನ್ನ ಕಾಲು ಕೂಡ ರಾಡ್ ತೆಗಿಸ್ಬೇಕು ಆಪ್ರೇಷನ್ ಮಾಡಿಸಿ. ಯಾರು ಕೊಡ್ತಾರೆ ಅದಕ್ಕೆಲ್ಲ? ನೋಡಿ, ಆವಾಗ ಆಕ್ಸಿಡೆಂಟ್ ಆಯಿತು, ನನ್ನ ಕಾಲು ಮೇಜರ್ ಆಕ್ಸಿಡೆಂಟು, ನೇತಾಡ್ತಾಯಿತ್ತು, ಪಾದ ಆಕ್ಸಿಡೆಂಟ್ ಆಗಿ. ₹1 ಇನ್ಸೂರೆನ್ಸ್ ಬರಲಿಲ್ಲ. ಆ ಇನ್ಸೂರೆನ್ಸ್ ಹಣ ಕೂಡ ಇವರೇ ತಿನ್ಕೊಂಡ್ರು, ನಮ್ಮ ಅಪ್ಪ ಅಮ್ಮ ಮತ್ತು ಇನ್ನಿತರರು. ಪ್ರತಿಯೊಂದರಲ್ಲೂ ನನಗೆ ಮೋಸ ಮಾಡ್ತಾ ಇರೋದು ಬಂಧುಗಳೇ.
ಅದಕ್ಕೋಸ್ಕರ ನಾನು ಹೇಳೋದು, ನನಗೆ ಸಿಕ್ಕಿರೋಂಥ ತಂದೆ ತಾಯಿ ತಮ್ಮ ಭೂಮಿ ಮೇಲೆ ಯಾರಿಗೂ ಬೇಡ ಅಂತ. ನಾನು ಕೋರ್ಟ್ ಮೆಟ್ಲೆತ್ತಿದ್ದೀನಿ, 100% ಕೋರ್ಟಲ್ಲಿ ಇವತ್ತಲ್ಲ ನಾಳೆ ನ್ಯಾಯ ಸಿಕ್ಕತ್ತೆ. ಮತ್ತು ಇನ್ನೊಂದು, ಕೆಲವರು ಮಧ್ಯವರ್ತಿಗಳು ಹೋಗಿ ಮಾತಾಡಿದ್ಮೇಲೆ ಹೇಳ್ತಾರಂತೆ 1308 ಅಡಿ ಅವನು ಗಿಫ್ಟ್ ಸೈನ್ ಮಾಡಿ ಕೊಟ್ಬಿಟ್ಟವನೆ, ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟವನೆ, ಅದು ನೀನು ಕೇಳೋಂಗಿಲ್ಲ, ಇನ್ನು ಮುಕ್ಕಿರೋದು ಮಾತ್ರ ಅದು 3 ಭಾಗ ಆಗೋದು, ಅವ್ನು ಏನೇ ತಿಪ್ಪುರ್ಲಾಗ ಹಾಕ್ತರೂ ಅದು ಬರೋಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಅದು ನೀವು ಸಂಪಾದನೆ ಮಾಡಿರೋದಲ್ಲ. 16/4 ಕೂಡ ಯಾವುದೂ ಕರೆಕ್ಟಾಗಿ ರಿಜಿಸ್ಟರ್ ಆಗಿ ಕ್ಲಾರಿಟಿ ಆಗಿಲ್ಲ. ಯಾಕೆಂದರೆ ಅದು ಕೂಡ ಇನ್ನೂ ಕೆಲವ್ರಿಗೆ ಇಷ್ಟು ಸ್ಟಡಿ ಅಂತ ಅವ್ರ ಮನೆ ಕಟ್ಕೊಂಡಿದ್ದಾರೆ. ಅದು ಸುಮಾರು ಇನ್ನೂ ತಲೆನೋವುಗಳಿದ್ದಾವೆ. ಅದು ಎಲ್ಲದೂ ಮತ್ತೆ ಸರ್ವೆ ಆಗಬೇಕು, ಯಾರಿಗೆ ಎಷ್ಟು ಸ್ಟಡಿ ಕರೆಕ್ಟಾಗಿ ಬರಬೇಕು. ಯಾಕೆಂದರೆ ಅದ್ರಲ್ಲಿ ಕೆಲವ್ರಿಗೆ ಮೋಸ ಆಗಿದೆ, ಅದು ಎಲ್ಲ ಕ್ಲಿಯರ್ ಆಗಬೇಕು. ಯಾಕೆಂದರೆ ಇದು ಯಾವುದೂ ನಮ್ಮ ಅಪ್ಪ ಸಂಪಾದನೆ ಮಾಡಿರೋದಲ್ಲ. ಇನ್ನೊಂದು, ಫೋರ್ಜರಿ ಮಾಡಿಕೊಂಡು ಇವನು ಲೋನ್ ತೊಗೊಂಡಿದ್ದಾನೆ. ಅದು ಯಾವ ಬ್ಯಾಂಕ್ ಪುಣ್ಯಾತ್ಮರು ಲೋನ್ ಕೊಟ್ಟರು ಗೊತ್ತಿಲ್ಲ. 59-60 ಲಕ್ಷ ಲೋನ್ ಕೊಟ್ಟಿದ್ದಾರೆ. ಇವತ್ತಲ್ಲ ನಾಳೆ ಎಲ್ಲ ಈಚೆ ಬರುತ್ತೆ ಬಂಧುಗಳೇ. ಇವೊಂದು ಒಂದೊಂದಲ್ಲ, ಇವೊಂದು ಹೇಳೋಕ್ಕೆ ಹೋದರೆ ಸುಮಾರು ಇದ್ದಾವೆ. ಬರೀ ಇರೋ ಬರೋದನ್ನೆಲ್ಲ ಬಾಚ್ಕೊಂಡು ಎಲ್ಲ ಕಡೆ ಕಳೆದುಬಿಟ್ಟಿದ್ದಾನೆ. ಅಪ್ಪ ಅಮ್ಮನ ಮುಂದಕ್ಕೆ ಇಟ್ಕೊಂಡು ಅವ್ರ ಪಾಲು ಅಂತ ಈಸ್ಕೊಂಡು ಅದನ್ನು ಲಪ್ಟಾಯ್ಸೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾನೆ. ನೋಡಿ ಬಂಧುಗಳೇ, ಈಗ ಆಲ್ರೆಡಿ ಅನುಭವಿಸ್ತಿದ್ದಾರೆ. ಯಾವ ಥರ ಅನುಭವಿಸ್ತಿದ್ದಾರೆ ಅಂದರೆ ಹೇಳ್ಬಾರ್ದು, ಅನುಭವಿಸ್ತಿದ್ದಾರೆ. ಅಂದ್ರೂ ದುರಾಂಕಾರ ಜಾಸ್ತಿ. ಅದರಲ್ಲೂ ಇರೋ ಬರೋದನ್ನೆಲ್ಲ ಕಿತ್ಕೋಬೇಕು ಅಂತ ನಾನು ಅದಕ್ಕೆ ಕೆಲವನ್ನೆಲ್ಲ ಭಗವಂತನಿಗೆ ಬಿಟ್ಬಿಟ್ಟಿದ್ದೀನಿ ಬಂಧುಗಳೇ. ಎಲ್ಲ ದೇವರ ಸುಬ್ರಹ್ಮಣ್ಯ ಸ್ವಾಮಿ, ವಜ್ರಮನೇಶ್ವರ, ರೇವಣಸಿದ್ದೇಶ್ವರ, ಮಂಜುನಾಥ, ಬಾಬಾ ನೀನೇ ನೋಡ್ಕೊಳ್ಳಪ್ಪ ಅಂತ. ಆದ್ರೂ ನ್ಯಾಯಕ್ಕೋಸ್ಕರ ನಾನು ಓಡಾಡ್ತಾ ಇದ್ದೀನಿ. ಇವತ್ತೆಲ್ಲ ನಾಳೆ ನ್ಯಾಯ ಸಿಕ್ಕತ್ತೆ ಅಂತ. 100% ನ್ಯಾಯ ಸಿಕ್ಕತ್ತೆ. ಮತ್ತೆ ಹೇಳ್ತಿದ್ದೀನಿ, ಭೂಮಿ ಮೇಲೆ ಯಾರಿಗೂ ನಂಗೆ ಸಿಕ್ಕಿರೋಂಥ ತಂದೆ ಮುಂಡ್ರೇವಪ್ಪ, ತಾಯಿ ಶಾಂತಮ್ಮ, ತಮ್ಮ ಅಯೋಗ್ಯ ಯತೀಶ್ ಇಂಥವ್ರು ಯಾರಿಗೂ ಸಿಕ್ಕಬಾರ್ದು. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ.